reaction with water. ಯಾವ ರೀತಿ ರಿಯಾಕ್ಟ್ ಆಗುತ್ತೆ ವಾಟರ್ ಅಲ್ಲಿ ಅಂತ. ಲೆಟ್ ಅಸ್ ಸಿ ಹೌ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ವಾಟರ್ ಅಲ್ಲಿ ಅಂತ. ಸೋಡಿಯಂ ಮೆಟಲ್ ಇಸ್ ವೆರಿ ರಿಯಾಕ್ಟಿವ್. ಸೋಡಿಯಂ ಮೆಟಲ್ ಅನ್ನೋದು ವೆರಿ ರಿಯಾಕ್ಟಿವ್. ಸೋಡಿಯಂ ಮೆಟಲ್ ಅನ್ನೋದು ವೆರಿ ರಿಯಾಕ್ಟಿವ್. ಇಟ್ ರಿಯಾಕ್ಟ್ಸ್ ವೈಗೋರಸ್ಲಿ ವಿತ್ ಆಕ್ಸಿಜನ್. ಇದು ಈ ಸೋಡಿಯಂ ಮೆಟಲ್ ಅನ್ನೋದು ಆಕ್ಸಿಜನ್ ಜೊತೆ ವೈಗೋರಸ್ ಆಗಿ ರಿಯಾಕ್ಟ್ ಆಗುತ್ತೆ, ಅಂದ್ರೆ ತುಂಬಾ ಫಾಸ್ಟ್ ಆಗಿ ನಮಗೆ ರಿಯಾಕ್ಷನ್ ಅನ್ನೋದು ತೋರಿಸುತ್ತೆ. ಅಂಡ್ ವಾಟರ್ ಮತ್ತೆ ಆಕ್ಸಿಜನ್ ಜೊತೆ ವಾಟರ್ ಅಂಡ್ ಆಕ್ಸಿಜನ್ ಜೊತೆ ಈ ಸೋಡಿಯಂ ಮೆಟಲ್ ಅನ್ನೋದು ತುಂಬಾ ರಿಯಾಕ್ಟಿವ್ ಆಗುತ್ತೆ ಅಂತ. ಓಕೆ, ಎ ಲಾಟ್ ಆಫ್ ಹೀಟ್ ಇಸ್ ಜನರೇಟೆಡ್ ಇನ್ ದ ರಿಯಾಕ್ಷನ್. ಇದು ಸೋಡಿಯಂ ಮೆಟಲ್ ಆಕ್ಸಿಜನ್ ಮತ್ತೆ ವಾಟರ್ ಅಲ್ಲಿ ರಿಯಾಕ್ಟ್ ಆಗ್ತಾ ಇದ್ರೆ ನಮಗೆ ತುಂಬಾ ಅಂದ್ರೆ ತುಂಬಾ ಓಕೆ ಫ್ಲೇಮ್ ಅಂದ್ರೆ ಒಂದು ಫೈರ್ ಅಂತ ನಮಗೆ ಫೈರ್ ಅನ್ನೋದು ಅಂದ್ರೆ ಹೀಟ್ ಅನ್ನೋದು ನಮಗೆ ಪ್ರೊಡ್ಯೂಸ್ ಆಗುತ್ತೆ, ಜನರೇಟ್ ಮಾಡುತ್ತೆ. ಇಟ್ ಈಸ್ ದೇರ್ಫೋರ್ ಸ್ಟೋರ್ಡ್ ಇನ್ ಕೆರೋಸಿನ್. ಸೊ ಅದಕ್ಕೋಸ್ಕರ ಇದನ್ನ ಆಕ್ಸಿಜನ್ ಮತ್ತೆ ವಾಟರ್ ಅಲ್ಲಿ ಇದು ತುಂಬಾ ವೈಗೋರಸ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಅದರಿಂದ ಇದನ್ನ ನಾವು ಕೆರೋಸಿನ್ ಅಲ್ಲಿ ನಾವು ಇದನ್ನ ಸ್ಟೋರ್ ಮಾಡ್ತೀವಿ. ಸೊ ಇದಕ್ಕೆ ಒಂದು ಆಕ್ಟಿವಿಟಿ ಸಹ ಇದೆ. ಓಕೆ, ಸೊ ಈ ಆಕ್ಟಿವಿಟಿನ ಮಾಡಬೇಕಾದ್ರೆ ಸೋಡಿಯಂ ಮೆಟಲ್ ಜೊತೆ ನಾವು ಆಕ್ಟಿವಿಟಿ ಮಾಡ್ತಿದೀವಿ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಓಕೆ, ಸೊ ಅಂಡರ್ ಟೀಚರ್ ಹತ್ರ ಅಥವಾ ಅಸಿಸ್ಟೆಂಟ್ ಟೀಚರ್ ಯಾರಾದ್ರೂ ಇದ್ರೆ ಅವ್ರ ಮುಂದೆನೆ ನಾವು ಈ ಸೋಡಿಯಂ ಕೆಲವೊಂದು ಮೆಟಲ್ಸ್ ನಾನ್ ಮೆಟಲ್ಸ್ ಜೊತೆ ನಾವು ರಿಯಾಕ್ಷನ್ಸ್ ಅನ್ನೋದು ಮಾಡ್ತಿರ್ಬೇಕಾದ್ರೆ ಆಸಿಡ್ಸ್ ಓಕೆ ಕೇರ್ಫುಲ್ ಆಗಿ ನಾವು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಆಸಿಡ್ಸ್ ಜೊತೆ ರಿಯಾಕ್ಟ್ ಮಾಡಬೇಕಾದ್ರೆ ನಾವು ಓಕೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಏನು ಆಕ್ಟಿವಿಟಿ ಅಂದ್ರೆ ಟೇಕ್ ಎ 250 ml ಬೀಕರ್. ಓಕೆ, 250 ml ಬೀಕರ್ನ ತಗೊಳ್ಳಿ. ಫಿಲ್ಡ್ ಇಟ್ ವಿತ್ ವಾಟರ್ ಜೊತೆ ಹಾಫ್ನ ಫಿಲ್ ಮಾಡಿ. ವಾಟರ್ ಜೊತೆ ಇದನ್ನ ಫಿಲ್ ಮಾಡಿ. ಓಕೆ, ನಾವು ಕೇರ್ಫುಲ್ಲಿ ಕಟ್ ಎ ಸ್ಮಾಲ್ ಪೀಸ್ ಆಫ್ ಎ ಸೋಡಿಯಂ ಮೆಟಲ್. ಸೋಡಿಯಂ ಮೆಟಲ್ನ ಸ್ಮಾಲ್ ಪೀಸ್ ಆಫ್ ಸೋಡಿಯಂ ಮೆಟಲ್ನ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಮಾಲ್ ಪೀಸ್ ಆಫ್ ಸೋಡಿಯಂ ಮೆಟಲ್ನ ಓಕೆ ಕಟ್ ಮಾಡ್ಕೊಳ್ಳಿ. ಡ್ರೈ ಇಟ್ ಯೂಸಿಂಗ್ ಫಿಲ್ಟರ್ ಪೇಪರ್. ಡ್ರೈ ಮಾಡಿ ಅದನ್ನ. ಓಕೆ, ಸೋಡಿಯಂ ಮೆಟಲ್ನ ಫಿಲ್ಟರ್ ಪೇಪರ್ ಯೂಸ್ ಮಾಡಿಕೊಂಡು ಡ್ರೈ ಮಾಡಿ. ನೆಕ್ಸ್ಟ್ ಡ್ರೈ ಮಾಡಿದ್ಮೇಲೆ ಓಕೆ ಇಟ್ ಈಸ್ ಎ ಸ್ಮಾಲ್ ಪೀಸ್ ಆಫ್ ಕಾಟನ್. ಓಕೆ, ಇದನ್ನ ಒಂದು ಸ್ಮಾಲ್ ಪೀಸ್ ಆಫ್ ಕಾಟನ್ ಇಂದ ರೌಂಡ್ ಆಗಿ ಸುತ್ಕೊಳ್ಳಿ, ವ್ರಾಪ್ ಮಾಡಿ ಅಂತ. ಪುಟ್ ಎ ಸೋಡಿಯಂ ಪೀಸ್ ವ್ರಾಪಡ್. ಓಕೆ, ಏನು ನಾವು ಕವರ್ ಮಾಡಿದಿರೋ ಅದನ್ನ ಕಾಟನ್ ಇಂದ ಏನ್ ಕವರ್ ಮಾಡಿದಿರೋ ಅದನ್ನ ಈ ಬೀಕರ್ ಅಲ್ಲಿ ಓಕೆ 250 ml ಬೀಕರ್ ಇದೆ ಅಲ್ವಾ, ಅದರಲ್ಲಿ ಫಿಲ್ಡ್ ವಾಟರ್ ಇದೆ ಅಲ್ವಾ, ಆ ಸೋಡಿಯಂ ಅನ್ನೋದನ್ನ ಸೋಡಿಯಂ ಮೆಟಲ್ನ ವಾಟರ್ ಅಲ್ಲಿ ಹಾಕಿ. ಅಂಡ್ ಇನ್ ದ ಬ್ಯಾಕ್ ಬೀಕರ್ ಅಬ್ಸರ್ವ್ ಮಾಡ್ಕೊಳ್ಳಿ ಕೇರ್ಫುಲಿ. ಅಂಡ್ ವೆನ್ ರಿಯಾಕ್ಷನ್ ಸ್ಟಾಪ್ಸ್ ಟಚಿಂಗ್ ದ ಬೀಕರ್, ಅಂದ್ರೆ ರಿಯಾಕ್ಷನ್ ಯಾವಾಗ ಟಚ್ ಆಗುತ್ತೋ ಓಕೆ ಬೀಕರ್ಗೆ ಟಚ್ ಆಗ್ತಾ ಇರುತ್ತೋ ಓಕೆ ವಾಟ್ ಡು ಯು ಫೀಲ್, ಏನ್ ನೀವು ಫೀಲ್ ಮಾಡ್ಬೋದು ಅಲ್ಲಿ. ಆಸ್ ದ ಬೀಕರ್ ಬಿಕಮ್ಸ್ ಹಾಟ್ ಅನ್ಸುತ್ತ ನಿಮ್ಗೆ ಬೀಕರ್ ಅನ್ನೋದು. ಟೆಸ್ಟ್ ದ ಸೊಲ್ಯೂಷನ್ ವಿತ್ ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್ಸ್ ಇನ್ ದ ಸೊಲ್ಯೂಷನ್ ಅಸಿಡಿಕ್ ಆರ್ ಬೇಸ್. ಇಲ್ಲಿ ನಾವು ಈ ಸೋಡಿಯಂನ ನಾವು ಮೆಟಲ್ನ ವಾಟರ್ ಅಲ್ಲಿ ಹಾಕಿದ ತಕ್ಷಣ ನಮಗೆ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಓಕೆ, ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಅಲ್ಲಿ ಫೈರ್ ಅನ್ನೋದು ಬರುತ್ತೆ. ಫೈರ್ ಅನ್ನೋದು ಬಂದಾಗ ನಾವು ಒಂದು ಬೀಕರ್ನ ಓಕೆ ಒಂದು ಗ್ಲಾಸ್ ಬೀಕರ್ ಅಥವಾ ಅದನ್ನ ನಾವು ಆ ಸೋಡಿಯಂ ಮೆಟಲ್ ಮೇಲೆ ಇಡೋಣ. ಓಕೆನಾ, ಸೊ ಆಗ ನಮಗೆ ಆ ಬಾಟಲ್ ಏನಿರುತ್ತೋ ಓಕೆ ನೀವು ಕವರ್ ಮಾಡ್ಕೊಳ್ಳಿ ಮೇಲೆ, ಬೇಕಾದ್ರೆ ಸ್ವಲ್ಪ ಮೇಲೆ ಇನ್ನೂ ಒಂದು ಬೀಕರ್ ಇಂದ ಕವರ್ ಮಾಡಿ ನಿಮ್ಗೆ ಅಷ್ಟು ಇದಾದ್ರೆ. ಸೊ ಆ ಬೀಕರ್ ನಾವು ಏನು ಆ ಸೊಲ್ಯೂಷನ್ ಇರುತ್ತೆ ಅಲ್ವಾ
ವಾಟರ್ ಇರುತ್ತಲ್ವಾ, ಫಸ್ಟ್ ವಾಟರ್ ಅಲ್ಲಿ ನಾವು ಸೋಡಿಯಂ ಮೆಟಲ್ ಹಾಕ್ತಿದೀವಿ. ಸೊ ಆ ಸೊಲ್ಯೂಷನ್ ಅನ್ನೋದು ಹೀಟ್ ಆಗುತ್ತೆ. ಓಕೆ, ಹೀಟ್ ಆಗಿದಾಗ ಬೀಕರ್ ಅನ್ನೋದು ಸಹ ನಮಗೆ ಹೀಟ್ ಆಗಿ ಅನ್ಸುತ್ತಾ? ಓಕೆ, ಹೀಟ್ ಆಗಿ ಅನ್ಸ್ಮೇಲೆ ಆ ಸೊಲ್ಯೂಷನ್ ಏನಿರುತ್ತೆ ಎಲ್ಲ ಫುಲ್ ಓಕೆ ಬರ್ನ್ ಆದ್ಮೇಲೆ ಈ ಸೊಲ್ಯೂಷನ್ ನಾವು ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ ಇಂದ ಚೆಕ್ ಮಾಡಬೇಕು. ಓಕೆ, ರೆಡ್ ಆರ್ ಬ್ಲೂ ಲಿಟ್ಮಸ್ ಪೇಪರ್ ಇಂದ ನಾವು ಚೆಕ್ ಮಾಡಬೇಕು. ಓಕೆ, ಯು ಅಬ್ಸರ್ವ್ ದಟ್ ಸೋಡಿಯಂ ರಿಯಾಕ್ಟ್ಸ್ ವೈಗೋರಸ್ಲಿ ವಿತ್ ವಾಟರ್. ನಾವು ಈ ರಿಯಾಕ್ಷನ್ ಇಂದ ಏನನ್ನ ಅಬ್ಸರ್ವ್ ಮಾಡ್ಬೋದು? ಸೋಡಿಯಂ ಅನ್ನೋದು ವಾಟರ್ ಜೊತೆ ತುಂಬಾ ವೈಗೋರಸ್ ಆಗಿ ರಿಯಾಕ್ಟ್ ಆಗುತ್ತೆ. ಓಕೆ, ವಿತ್ ವಾಟರ್. ಸಮ್ ಅದರ್ ಮೆಟಲ್ ಡು ನಾಟ್ ಡೂ ಸೋ. ಸೊ ಬೇರೆ ಮೆಟಲ್ಸ್ ಸಹ ಕೆಲವೊಂದು ಈ ರೀತಿ ಆಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಐರನ್ ರಿಯಾಕ್ಟ್ಸ್ ವಿತ್ ವಾಟರ್ ಸ್ಲೋಲಿ. ಐರನ್ ಅನ್ನೋದು ಎಕ್ಸಾಂಪಲ್ ಯಾವುದು? ಓಕೆ, ಕೆಲವೊಂದು ಬೇರೆ ಮೆಟಲ್ಸ್ ಯಾವ ರೀತಿ ಈ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂದ್ರೆ, ಐರನ್ ಅನ್ನೋದು ವಾಟರ್ ಜೊತೆ ಸ್ಲೋ ಆಗಿ ರಿಯಾಕ್ಟ್ ಆಗುತ್ತೆ, ಸ್ಲೋಲಿ ರಿಯಾಕ್ಟ್ ಆಗುತ್ತೆ. ಜನರಲಿ ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. ಓಕೆ, ಜನರಲಿ ನಾನ್ ಮೆಟಲ್ಸ್ ಅನ್ನೋದು ನಾನ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್, ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಓಕೆ, ದೋ ದೇ ಮೇ ಬಿ ವೆರಿ ರಿಯಾಕ್ಟಿವ್ ಇನ್ ಏರ್. ಸೊ ಈ ವಾಟರ್ ಜೊತೆ ರಿಯಾಕ್ಟ್ ಆಗ್ಲಿಲ್ಲ ಅಂದ್ರೆ ಎಲ್ಲಿ ರಿಯಾಕ್ಟ್ ಆಗ್ಬೋದು ಅಂದ್ರೆ ಇವು ಏರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಓಕೆ, ಏರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಸಚ್ ನಾನ್ ಮೆಟಲ್ಸ್ ಆರ್ ಸ್ಟೋರ್ಡ್ ಇನ್ ವಾಟರ್. ಯಾವುದು ನಾನ್ ಮೆಟಲ್ಸ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗದೆ ಏರ್ ಅಲ್ಲಿ ರಿಯಾಕ್ಟ್ ಆಗುತ್ತೋ ಅವುಗಳನ್ನ ನಾವು ಓಕೆ ಎಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಅಂದ್ರೆ ವಾಟರ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಸ್ಟೋರ್ ವಾಟರ್ ಅಲ್ಲಿ. ನಾನ್ ಮೆಟಲ್ಸ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಆದ್ರೆ ಏರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅಲ್ವಾ? ಸೊ ನಾನ್ ಮೆಟಲ್ಸ್ ಅನ್ನೋದನ್ನ ಏರ್ ಅಲ್ಲಿ ರಿಯಾಕ್ಟ್ ಆಗೋದ್ರಿಂದ ನಾವು ವಾಟರ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಅಂಡ್ ಈ ಒಂದು ಇನ್ನೊಂದು ಆಕ್ಟಿವಿಟಿ ಸಹ ಇದೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಈ ನಾನ್ ಮೆಟಲ್ಸ್ಗೆ ಯಾವ ರೀತಿ ನಾವು ಹೇರ್ ಅಲ್ಲಿ ಓಕೆ ಯಾವ ಮೆಟಲ್ ಹೇರ್ ಅಲ್ಲಿ ರಿಯಾಕ್ಟ್ ಆಗುತ್ತೆ, ನಾವು ಈ ನಾನ್ ಮೆಟಲ್ಸ್ನೆಲ್ಲಾನು ವಾಟರ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ ಅಲ್ವಾ? ಸೊ ಯಾವ ರೀತಿ ಎಕ್ಸಾಮ್ ಫಾರ್ ದಿಸ್ ನಾನ್ ಮೆಟಲ್ ಓಕೆ ರಿಯಾಕ್ಟಿಂಗ್ ವಿತ್ ಹೇರ್. ಸೊ ಫಾಸ್ಫರಸ್ ಇಸ್ ಅ ವೆರಿ ರಿಯಾಕ್ಟಿವ್ ನಾನ್ ಮೆಟಲ್. ಫಾಸ್ಫರಸ್ ಇಲ್ಲಿ ಎಕ್ಸಾಂಪಲ್ ಈಸ್ ಫಾಸ್ಫರಸ್. ಎಕ್ಸಾಂಪಲ್ ಫಾಸ್ಫರಸ್. ಸೊ ಇದು ಓಕೆ ವೆರಿ ರಿಯಾಕ್ಟಿವ್. ಇದು ವೆರಿ ರಿಯಾಕ್ಟಿವ್ ನಾನ್ ಮೆಟಲ್. ರಿಯಾಕ್ಟಿವ್. ಇಟ್ ಕ್ಯಾಚಸ್ ಫೈರ್ ಇಟ್ ಎಕ್ಸ್ಪೋಸ್ಡ್ ಟು ಹೇರ್. ಈ ಫಾಸ್ಫರಸ್ ಅನ್ನೋದನ್ನ ಹೇರ್ಗೆ ಇಟ್ಟಿದ ತಕ್ಷಣನೇ ಅದು ಬೆಂಕಿ ಹತ್ಕೊಳ್ಳುತ್ತೆ. ಓಕೆ, ಟು ಪ್ರಿವೆಂಟ್ ದ ಕಾಂಟ್ಯಾಕ್ಟ್ ಆಫ್ ದಿಸ್ ಫಾಸ್ಫರಸ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಇಟ್ ಈಸ್ ಸ್ಟೋರ್ಡ್ ಇನ್ ವಾಟರ್. ಸೊ ಈ ಫಾಸ್ಫರಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಡುತ್ತೆ ಅಲ್ವಾ? ಸೊ ಈ ಆಕ್ಸಿಜನ್ ಜೊತೆ ಅಟ್ಮಾಸ್ಫಿಯರ್ ಅಲ್ಲಿ ಇರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದೆ ಇರ್ಲಿ ಅಂತ ಇದನ್ನ ವಾಟರ್ ಅಲ್ಲಿ ಓಕೆ ವಾಟರ್ ಅಲ್ಲಿ ಇದನ್ನ ಸ್ಟೋರ್ ಮಾಡ್ತಾರೆ. ಓಕೆ, ಫಾರ್ ದಿಸ್ ಆಕ್ಟಿವಿಟಿ ಆಲ್ಸೋ ಇಸ್ ದೇರ್. ಸೊ ಆಕ್ಟಿವಿಟಿ ಓಕೆ ಆಕ್ಟಿವಿಟಿ. ಸೊ ಇಲ್ಲಿ ಟೇಕ್ ಎ ಸ್ಯಾಂಪಲ್ಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಓಕೆ, ಏನು ನಾವು ಆಲ್ರೆಡಿ ಮೆಟಲ್ಸ್ನ ನಾನ್ ಮೆಟಲ್ಸ್ನ ನಾವು ಆಲ್ರೆಡಿ ಒಂದು ಟೇಬಲ್ ಅಲ್ಲಿ ನೋಡಿದ್ವಿ ಅಲ್ವಾ? ಸೊ ಆ ಟೇಬಲ್ ಇರೋ ಮೆಟಲ್ಸ್ನ ನಾನ್ ಮೆಟಲ್ಸ್ನ ತಗೊಂಡು ಅದನ್ನ ಸೆಪ್ರೇಟ್ ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ತಗೊಳ್ಳಿ. ಓಕೆ, ಸೆಪ್ರೇಟ್ ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ತಗೊಳ್ಳಿ ಆ ಮೆಟಲ್ಸ್ನ ನಾನ್ ಮೆಟಲ್ಸ್ನ. ಅವುಗಳನ್ನ ABCDEF ಅಂತ ನೇಮಿಂಗ್ ಮಾಡಿ. ABCDEF ಅಂತ ನೇಮಿಂಗ್ ಮಾಡಿ. ಟೇಕ್ ಸ್ಯಾಂಪಲ್ಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲಿಸ್ಟೆಡ್ ಇನ್ ಅಬೌಟ್ ಟೇಬಲ್. ಯಾವುದು ನಾವು ಪ್ರೀವಿಯಸ್ ಆಗಿ ಮಾಡಿದ್ವು ಆ ಟೇಬಲ್ ಅಲ್ಲಿ in respect to the this ABCDEF test tubes ಗೆ ನಾವು ತಗೋಬೇಕು. and with the help of a dropper add 5 ml of a dilute hydrochloric acid. 5 ml dilute hydrochloric acid na hydrochloric acid to each test tube. ABCDEF ಅಂತ ಇದಲ್ವಾ? ಸೊ ಎಲ್ಲದಕ್ಕೂ 5 ml ಅಷ್ಟು ಈ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ಹಾಕಿ ಅಂತ. ಓಕೆ, 1 by 1 ಅಬ್ಸರ್ವ್ ದ ರಿಯಾಕ್ಷನ್ಸ್ ಕೇರ್ಫುಲಿ. ಏನೇನು ರಿಯಾಕ್ಷನ್ಸ್ ಆಗುತ್ತೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ.
If no reaction occurs in a this cold solution, warm the test tube gently. ಈ ಸೊಲ್ಯೂಷನ್ಸ್ ಅಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ಸ್ ಬರಲಿಲ್ಲ ಅಂದ್ರೆ ನಮಗೆ ಅದನ್ನ ಆಗ ಈ ಟೆಸ್ಟ್ ಟ್ಯೂಬ್ ಅನ್ನೋದನ್ನ ಹೀಟ್ ಮಾಡಿ. ಬ್ರಿಂಗ್ ಎ ಬರ್ನಿಂಗ್ ಮ್ಯಾಚ್ ಸ್ಟಿಕ್ ನಿಯರ್ ದ ಮೌತ್ ಆಫ್ ಈಚ್ ಟೆಸ್ಟ್ ಟ್ಯೂಬ್. ಬರ್ನ್ ಆಗ್ತಿರೋ ಮ್ಯಾಚ್ ಸ್ಟಿಕ್ ನ ಬರ್ನ್ ಮಾಡಿ ನಾವು ಆ ಬರ್ನ್ ಆಗ್ತಿರೋ ಮ್ಯಾಚ್ ಸ್ಟಿಕ್ ನ ಈ ಟೆಸ್ಟ್ ಟ್ಯೂಬ್ ಗಳ ಮೌತ್ ಹತ್ರ ತಗೋ ಬನ್ನಿ. ರಿಪೀಟ್ ದ ಸೇಮ್ ಆಕ್ಟಿವಿಟಿ ಯೂಸಿಂಗ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಇದೇ ರೀತಿನೇ ಯಾವ ರೀತಿ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ಗೆ ನಾವು ಯಾವ ರೀತಿ ಈ 5 ml ಅಷ್ಟು ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರತಿಯೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ಅದು ಕೋಲ್ಡ್ ಕಂಡೀಷನ್ ಅಲ್ಲಿ ಇರುತ್ತೆ. ಅದು ಹೀಟ್ ಮಾಡಬೇಕು ಅಂದ್ರೆ ನಾವು ಅಲ್ಲಿ ವಾರ್ಮ್ ಮಾಡಬೇಕು ಅದನ್ನ, ಅಂದ್ರೆ ಹೀಟ್ ಮಾಡ್ಬೇಕಲ್ವಾ. ಸೊ ಟೆಸ್ಟ್ ಟ್ಯೂಬ್ಸ್ ನ ಇಲ್ಲಿ ಯಾವುದೇ ರಿಯಾಕ್ಷನ್ ಆಗ್ತಿಲ್ಲ ಈ ಕೋಲ್ಡ್ ಅಲ್ಲಿ ಅಂತ ಹೇಳಿದ್ರೆ ನಾವು ಅದನ್ನ ವಾರ್ಮ್ ಮಾಡೋಣ. ಸೊ ಹೀಟ್ ನ ಅಪ್ಲೈ ಮಾಡಿದಾಗ ಅಲ್ಲಿ ಏನಾದ್ರೂ ರಿಯಾಕ್ಷನ್ಸ್ ಬರುತ್ತಾ ಅಂತ ಅಬ್ಸರ್ವ್ ಮಾಡೋಣ. ಸೊ ಅದೇ ರೀತಿ ಯಾವ ರೀತಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ಸ್ ಜೊತೆ ನಾವು ಮಾಡ್ತೀವೋ ಅದೇ ರೀತಿನೇ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ಸ್ ಜೊತೆನೂ ಮಾಡೋಣ. ನಮ್ಗೆ ಏನೇನು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ ನಾವು, ಯಾವ್ಯಾವ ಆಸಿಡ್ಸ್ ಅಲ್ಲಿ ಯಾವ ರೀತಿ ಅಬ್ಸರ್ವ್ ಮಾಡ್ತೀವಿ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದ್ರೆ ಏನ ರಿಯಾಕ್ಷನ್ ಬರುತ್ತೆ, ಏನಾದ್ರೂ ರಿಯಾಕ್ಷನ್ ಅದರಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ, ಅಂಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಯಾವ ತರ ರಿಯಾಕ್ಷನ್ ಆಗುತ್ತೆ ಏನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂತ ಒಂದು ಟೇಬಲ್ ಟೇಬಲ್ ಅಲ್ಲಿ ಮೆನ್ಷನ್ ಮಾಡೋಣ. ಸೊ ಆಸಿಡ್ಸ್ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಈ 2 ಆಸಿಡ್ಸ್ ಜೊತೆ, ಮೆಟಲ್ಸ್ ನಾನ್ ಮೆಟಲ್ಸ್ ಅಂತ. Metals and non-metals. Reaction with dilute hydrochloric acid. Reaction with dilute acid. ಸೊ ಇದರಲ್ಲಿ ರೂಮ್ ಟೆಂಪರೇಚರ್ ಫಸ್ಟ್ ವಾರ್ಮ್ ಅಲ್ಲಿ, ಫಸ್ಟ್ ಕೋಲ್ಡ್ ಕಂಡೀಷನ್ ಅಲ್ಲಿ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ, ಅಂಡ್ ನೆಕ್ಸ್ಟ್ ಒನ್ ವಾರ್ಮ್ ಕಂಡೀಷನ್ ಅಲ್ಲಿ ಅಂದ್ರೆ ಹೀಟ್ ಮಾಡಿದಾಗ ನೆಕ್ಸ್ಟ್. ಅಂಡ್ reaction with dilute sulfuric acid. ಇಲ್ಲಿ ರೂಮ್ ಟೆಂಪರೇಚರ್ and warm condition. So ಈ ಟೇಬಲ್ ಫಸ್ಟ್ ಒನ್ ಇಸ್ ಮೆಗ್ನೀಷಿಯಂ ರಿಬ್ಬನ್. ಫಸ್ಟ್ ಒನ್ ಅಲ್ಲಿ ಮೆಗ್ನೀಷಿಯಂ ರಿಬ್ಬನ್. ಸೊ ಈ ಮೆಗ್ನೀಷಿಯಂ ರಿಬ್ಬನ್ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ಸ್ ಜೊತೆ ರೂಮ್ ಟೆಂಪರೇಚರ್ ಅಲ್ಲಿ ಹಾಕಿದ್ರೆ ನಾವು ಇದು ರಿಯಾಕ್ಟ್ ಆಗಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಹೈಡ್ರೋಜನ್ ಅನ್ನೋದನ್ನ ಕೊಡುತ್ತೆ. ಹೈಡ್ರೋಜನ್ ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್. ಮತ್ತೆ ಈ ವಾರ್ಮ್ ಕಂಡೀಷನ್ ಅಲ್ಲಿ ಯಾವ ರೀತಿ ಅಂದ್ರೆ ರ್ಯಾಪಿಡ್ ರಿಯಾಕ್ಷನ್ ಆಗುತ್ತೆ ಇಲ್ಲಿ. ರ್ಯಾಪಿಡ್ ರಿಯಾಕ್ಷನ್, ಫಾಸ್ಟ್ ರಿಯಾಕ್ಷನ್ ಅನ್ನೋದು ಆಗುತ್ತೆ. ಅಂಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ಸ್ ಜೊತೆ ನಾವು ಯೂಸ್ ಮಾಡಿದ್ರೆ ಇದನ್ನ ರಿಯಾಕ್ಟ್ ಟು ಗಿವ್ ಹೈಡ್ರೋಜನ್. ರಿಯಾಕ್ಟ್ ಟು ಗಿವ್ ಹೈಡ್ರೋಜನ್. ಅಂಡ್ ವಾರ್ಮ್ ಕಂಡೀಷನ್ ಅಲ್ಲಿ ಇದು ರ್ಯಾಪಿಡ್ ಆಗಿ ರಿಯಾಕ್ಟ್ ಆಗುತ್ತೆ. ರ್ಯಾಪಿಡ್ ರಿಯಾಕ್ಷನ್, ರ್ಯಾಪಿಡ್ ರಿಯಾಕ್ಷನ್ ಅನ್ನೋದು ನಮಗೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಅಲ್ಯೂಮಿನಿಯಂ.
ಅಲ್ಯೂಮಿನಿಯಂ ಫಾಯಿಲ್. ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಯಾವ ರೀತಿ ಅಂದ್ರೆ ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್, ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್. ಅಂಡ್ ವಾರ್ಮ್ ಮಾಡಿದ್ರೆ ನಮಗೆ ಇಲ್ಲಿ ರ್ಯಾಪಿಡ್ ರಿಯಾಕ್ಷನ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ. ರ್ಯಾಪಿಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಅಲ್ಯೂಮಿನಿಯಂ ಫಾಯಿಲ್ ಏನಾದರೂ ರಿಯಾಕ್ಟ್ ಆದರೆ ನಮಗೆ ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್, ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್. ಅಂಡ್ ಇಲ್ಲಿ ಸಹ ರ್ಯಾಪಿಡ್ ರಿಯಾಕ್ಷನ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗುತ್ತೆ. ರ್ಯಾಪಿಡ್ ರಿಯಾಕ್ಷನ್. ನೆಕ್ಸ್ಟ್ ಒನ್ is iron fillings. Iron fillings. ಈ ಐರನ್ ಫಿಲ್ಲಿಂಗ್ಸ್ ಅಲ್ಲಿ ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್. ಏನು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ರೆ ಇಲ್ಲಿ ನಮಗೆ ಹೈಡ್ರೋಜನ್ ಅನ್ನೋದು ಕೊಡುತ್ತೆ. ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್. ಹೈಡ್ರೋಜನ್ ವಾರ್ಮ್ ಕಂಡೀಷನ್ ಅಲ್ಲಿ ನಮಗೆ ಇಲ್ಲಿ ರ್ಯಾಪಿಡ್ ಆಗಿ ರಿಯಾಕ್ಟ್ ಆಗುತ್ತೆ. ರ್ಯಾಪಿಡ್ ರಿಯಾಕ್ಷನ್. ಅಂಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ನಮಗೆ ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್. ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್. ಹೈಡ್ರೋಜನ್ ವಾರ್ಮ್ ಕಂಡೀಷನ್ ಅಲ್ಲಿ ನಮಗೆ ಇಲ್ಲಿ ರ್ಯಾಪಿಡ್ ಆಗಿ ರಿಯಾಕ್ಟ್ ಆಗುತ್ತೆ. ರ್ಯಾಪಿಡ್ ರಿಯಾಕ್ಷನ್. ರ್ಯಾಪಿಡ್ ಆಗಿ ಅದು ರಿಯಾಕ್ಟ್ ಆಗುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಮೆಟಲ್. ಓಕೆ. ಕಾಪರ್. ರೀಲಿಡ್ ಫ್ಲೆಕ್ಸಿಬಲ್ ವೈರ್. ಸೊ ಇದು ನಮಗೆ ಓಕೆ ಯಾವ ತರ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಆಗಲ್ಲ. ನೋ ರಿಯಾಕ್ಷನ್. ಆಯ್ತಾ. ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ವಾರ್ಮ್ ಕಂಡೀಷನ್ ಅಲ್ಲಿ ನಮಗೆ ಇಲ್ಲಿ ಸಹ ನೋ ರಿಯಾಕ್ಷನ್. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ನೋ ರಿಯಾಕ್ಷನ್. ಅಂಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ವಾರ್ಮ್ ಕಂಡೀಷನ್ ಅಲ್ಲಿ ನೋ ರಿಯಾಕ್ಷನ್. ನೆಕ್ಸ್ಟ್ ಒನ್ ಚಾರ್ಕೋಲ್. ಪೌಡರ್. ಇದು ಪೌಡರ್. ಸೊ ಈ ಚಾರ್ಕೋಲ್ ಪೌಡರ್ ನಮಗೆ ರೂಮ್ ಟೆಂಪರೇಚರ್ ಅಲ್ಲಿ ಸಹ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನೋದು ಕೊಡಲ್ಲ. ನೋ ರಿಯಾಕ್ಷನ್. ಅಂಡ್ ಅದೇ ರೀತಿ ವಾರ್ಮ್ ಕಂಡೀಷನ್ ಅಲ್ಲೂ ಸಹ ಯಾವುದೇ ರೀತಿ ರಿಯಾಕ್ಷನ್ ನಮಗೆ ಕೊಡಲ್ಲ. ಅಂಡ್ ರೂಮ್ ಟೆಂಪರೇಚರ್ ಇನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲೂ ಸಹ ನೋ ರಿಯಾಕ್ಷನ್. ಅಂಡ್ ವಾರ್ಮ್ ಕಂಡೀಷನ್ ಅದರಲ್ಲೂ ಸಹ ನೋ ರಿಯಾಕ್ಷನ್. ನೆಕ್ಸ್ಟ್ ಒನ್ ಸಲ್ಫರ್. ಓಕೆ. ಈ ಸಲ್ಫರ್ ಸಹ ಇದು ಸಹ ಒಂದು ಪೌಡರ್. ಈ ಸಲ್ಫರ್ ಅನ್ನೋದು ಸಹ ಪೌಡರ್ ಅಲ್ಲಿ ತಗೊಂಡ್ರೆ ನಾವು ಸೊ ಈ ಪೌಡರ್ ಸಹ ಈ ರೂಮ್ ಟೆಂಪರೇಚರ್ ಅಲ್ಲಿ ಹೈಡ್ರೋಕ್ಲೋರಿಕ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ರೂಮ್ ಟೆಂಪರೇಚರ್ ಅಲ್ಲೂ ಸಹ ನಮಗೆ ನೋ ರಿಯಾಕ್ಷನ್. And in warm condition also it is no reaction. There is no reaction takes place. Reaction ಅನ್ನೋದು ಅಲ್ಲಿ takes place ಆಗಲ್ಲ. And room temperature sulfuric acids room temperature ಅಲ್ಲೂ ಸಹ ಅಲ್ಲಿ no reaction. And warm condition ಅಲ್ಲೂ ಸಹ ಇಲ್ಲಿ no reaction. No reaction.
ಸೊ ಈ ರೀತಿ ನಾವು ಈ ಟೇಬಲ್ ಇರೋ ಮೆಟಲ್ಸ್ನ ಮತ್ತೆ ನಾನ್ ಮೆಟಲ್ಸ್ನ ನಾವು ಈ ರೀತಿ ಡಿಸ್ಟಿಂಗ್ವಿಷ್ ಮಾಡ್ಬೋದು. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ 3 ಎಲಿಮೆಂಟ್ಸ್ ಅದಲ್ವಾ, ಈ 3 ಓಕೆ ಮೆಟೀರಿಯಲ್ಸ್ ಅಲ್ಲಿ ನಮಗೆ ರಿಯಾಕ್ಷನ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ಸ್ ರೂಮ್ ಟೆಂಪರೇಚರ್ ಅಲ್ಲಿ ನಮಗೆ ಹೈಡ್ರೋಜನ್ ಅನ್ನೋದು ಒಬ್ಟೈನ್ ಆಗ್ತಾ ಇದೆ. ಓಕೆ, ಅವು ಹೈಡ್ರೋಜನ್ ಅನ್ನೋದನ್ನ ಕೊಡ್ತಾ ಇದೆ. ಬಟ್ ವಾರ್ಮ್ ಕಂಡೀಷನ್ ಅಲ್ಲಿ ರ್ಯಾಪಿಡ್ ರಿಯಾಕ್ಷನ್ ಆಗ್ತಾ ಇದೆ, ಮೀನ್ಸ್ ಫಾಸ್ಟ್ ರಿಯಾಕ್ಷನ್ ಆಗ್ತಾ ಇದೆ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ನಮಗೆ ಹೈಡ್ರೋಜನ್ ಅನ್ನೋದು ಒಬ್ಟೈನ್ ಆಗ್ತಾ ಇದೆ. ಅಂಡ್ ವಾರ್ಮ್ ಕಂಡೀಷನ್ ಅಲ್ಲಿ ನಮಗೆ ರ್ಯಾಪಿಡ್ ರಿಯಾಕ್ಷನ್ ಅನ್ನೋದು ನಮಗೆ ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ. ಅಂಡ್ ನೆಕ್ಸ್ಟ್ 3 ಮೆಟಲ್ಸ್, ಓಕೆ, ನೆಕ್ಸ್ಟ್ 3 ನಾನ್ ಮೆಟಲ್ಸ್ ಇದೆ ಅಲ್ವಾ ಇಲ್ಲಿ. ಈ 3 ನಮಗೆ ಇಲ್ಲಿ ಈ ರೂಮ್ ಟೆಂಪರೇಚರ್ ಅಲ್ಲಿ ಈ 3 ಸಹ ನೋ ರಿಯಾಕ್ಷನ್ ನಮಗೆ ಕೊಡ್ತಾ ಇಲ್ಲ. ಅಂಡ್ ವಾರ್ಮ್ ಕಂಡೀಷನ್ ಅಲ್ಲೂ ಸಹ ಈ 3 ಸಹ ರಿಯಾಕ್ಷನ್ ಅನ್ನೋದು ಕೊಡ್ತಾ ಇಲ್ಲ. ನಾವಿಲ್ಲಿ ನೋಡಿದ್ರೆ ಇದು ಹೈಡ್ರೋಜನ್ ಅನ್ನೋದನ್ನ ಕೊಡ್ತಾ ಇದೆ, ರ್ಯಾಪಿಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ. ಬಟ್ ಇಲ್ಲಿ ಯಾವುದೇ ರೂಮ್ ಟೆಂಪರೇಚರ್ ಅಲ್ಲಾದ್ರೂ ವಾರ್ಮ್ ಟೆಂಪರೇಚರ್ ಅಲ್ಲೂ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್, ಇಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ವಾರ್ಮ್ ಟೆಂಪರೇಚರ್ ಅಲ್ಲಿ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸೊ ಈ ಎರಡರಲ್ಲೂ ಸಹ ಯಾವುದೇ ರೀತಿಯ ರಿಯಾಕ್ಷನ್ಸ್ ಆಗ್ತಾ ಇಲ್ಲ ಇಲ್ಲಿ. ಸೊ ಎಲ್ಲಾನು ನೋ ರಿಯಾಕ್ಷನ್ಸ್ ಅಂತ ಬರ್ತಾ ಇದೆ ಅಲ್ವಾ. ಸೊ ಈಸ್ ದೇರ್ ಎ ಡಿಫರೆನ್ಸ್ ಇನ್ ದ ವೇ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್? ಯಾವ್ದಾದ್ರು ಬೇರೆ ವೇ ಏನಾದ್ರು ಇದೆಯಾ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ರಿಯಾಕ್ಟ್ ಆಗೋದಕ್ಕೆ? ವಾಟ್ ಕುಡ್ ಬಿ ದ ಪಾಪ್ ಸೌಂಡ್ ಅನ್ನೋದು ನಮ್ಗೊಂದು ಗೊತ್ತಾಗುತ್ತೆ. ಓಕೆ, ಪಾಪ್ ಸೌಂಡ್ ಅಂತ. ಓಕೆನಾ? ಈ ಪಾಪ್ ಸೌಂಡ್ ಈಸ್ ಸಮ್ ಕೇಸಸ್ ಬಿ ಡ್ಯೂ ಟು ವೆನ್ ಅ ಬರ್ನಿಂಗ್ matchstick is burned, okay, brought near the mouth of the test tube. ನಾನು ನಿಮಗೆ ಹೇಳ್ದೆ ಅಲ್ವಾ, ಈ ಟೆಸ್ಟ್ ಟ್ಯೂಬ್ಸ್ನ ಏನು ABCDEF ಅಂತ ನಾವು ನೇಮಿಂಗ್ ಮಾಡಿದೀವೋ ಆ ಎಲ್ಲ ಟೆಸ್ಟ್ ಟ್ಯೂಬ್ಸ್ ಹತ್ರನೂ ಒಂದು ಓಕೆ ಮ್ಯಾಚ್ಸ್ಟಿಕ್ನ ನಾವು ಸ್ಟಿಕ್ ಮಾಡಿ ಆ ಫೈರ್ನ ತಗೊಂಡೋಗಿ ಅದ್ರ ಮೌತ್ ಹತ್ರ ಇಟ್ಟರೆ ನಮಗೆ ಪಾಪ್ ಅನ್ನೋ ಸೌಂಡ್ ಬರುತ್ತೆ. ಓಕೆ, ಆ ಪಾಪ್ ಸೌಂಡ್ ಅನ್ನೋದು ಇಲ್ಲಿ ಯಾವ ಕೇಸಲ್ಲಿ ಬರುತ್ತೆ ಅಂತ. ಓಕೆ, ಡ್ಯೂ ಟು ವೆನ್ ದ burning matchstick is brought near the mouth of the test tube. You must have found that non-metals generally do not react with acids. Okay, non-metals annodu, okay, oh. ಸೊ ಜನರಲಿ ನಾನ್ ಮೆಟಲ್ಸ್ ಅನ್ನೋದು, ಓಕೆ, ಯು ಮಸ್ಟ್ ಹ್ಯಾವ್ ಫೌಂಡ್ ದಟ್ ಈ ರಿಯಾಕ್ಷನ್ಸ್ ಪ್ರಕಾರ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ ನಾನ್ ಮೆಟಲ್ಸ್ ಅನ್ನೋದು ಡು ನಾಟ್ ರಿಯಾಕ್ಟ್ ವಿತ್ ಆಸಿಡ್ಸ್ ಜೊತೆ ನಾನ್ ಮೆಟಲ್ಸ್ ಅನ್ನೋದು ರಿಯಾಕ್ಟ್ ಆಗಲ್ಲ. ಬಟ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್. ಮೆಟಲ್ಸ್ reacts with acids ಜೊತೆ ಮೆಟಲ್ಸ್ ಅನ್ನೋದು ರಿಯಾಕ್ಟ್ ಆಗುತ್ತೆ. ಓಕೆನಾ? ಅಂಡ್ ದಿಸ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್ ಅಂಡ್ ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್ ಅನ್ನೋದನ್ನ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಹೈಡ್ರೋಜನ್ ಗ್ಯಾಸ್ ಅನ್ನೋದು ನಮಗೆ ಪ್ರೊಡ್ಯೂಸ್ ಆಗುತ್ತೆ. ದಟ್ ಬರ್ನ್ಸ್ ವಿತ್ ಪಾಪ್ ಸೌಂಡ್. ಇಲ್ಲಿ ನಮಗೆ ಈ ಹೈಡ್ರೋಜನ್ ಗ್ಯಾಸ್ ಎಲ್ಲಿ ನಮಗೆ ಸಿಗುತ್ತೋ ಅಲ್ಲಿ ನಮಗೆ ಈ ಪಾಪ್ ಸೌಂಡ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಪಾಪ್ ಸೌಂಡ್ ಅನ್ನೋದು ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಯು ಮಸ್ಟ್ ಹ್ಯಾವ್ ನೋಟಿಸ್ ಇಟ್ ದಟ್ ಕಾಪರ್ ಡಸ್ ನಾಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಈವನ್ ಆನ್ ಹೀಟಿಂಗ್, ಬಟ್ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸೊ ನೀವು ಇಲ್ಲಿ ನೋಡ್ಬೋದು ಕಾಪರ್ ಅನ್ನೋದು ಓಕೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಕಾಪರ್ does not react with dilute hydrochloric acid. But on heat ಮಾಡಿದ್ಮೇಲೆ ನಮಗೆ ಇಲ್ಲಿ ಏನ್ ರಿಯಾಕ್ಷನ್, ಓಕೆ, ಇಲ್ಲಿ
ಅದು ಹೀಟ್ ಮಾಡಿದ್ಮೇಲೆ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ಸ್ ಜೊತೆ ಓಕೆ, ಕಾಪರ್ ಅನ್ನೋದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗಲ್ಲ, ಓಕೆನಾ. ಬಟ್ ಸಲ್ಫ್ಯೂರಿಕ್ ಆಸಿಡ್ಸ್ ಜೊತೆ ಅಂದ್ರೆ ವಾರ್ಮ್ ಕಂಡೀಷನ್ ಅಲ್ಲಿ, ನಾಟ್ ಇನ್ ಎ ರೂಮ್ ಟೆಂಪರೇಚರ್ ಅಲ್ಲಿ ಅದು ರಿಯಾಕ್ಟ್ ಆಗಲ್ಲ. ಬಟ್ ಸಲ್ಫ್ಯೂರಿಕ್ ಆಸಿಡ್ಸ್ ಜೊತೆ ಅದು ರಿಯಾಕ್ಟ್ ಆಗುತ್ತೆ. ಯಾವಾಗ ಅಂದ್ರೆ ಆನ್ ಹೀಟ್ ಮಾಡಿದಾಗ, ಅಂದ್ರೆ ವಾರ್ಮ್ ಕಂಡೀಷನ್ ಅಲ್ಲಿ. ನೆಕ್ಸ್ಟ್ ಒನ್ ಇಸ್ ರಿಯಾಕ್ಟ್ಸ್ ವಿತ್ ಬೇಸಸ್. ರಿಯಾಕ್ಷನ್ ವಿತ್ ಬೇಸಸ್. ಓಕೆ, ನಾವು ಆಲ್ರೆಡಿ ವಾಟರ್ ಅಲ್ಲಿ ನೋಡಿದ್ವಿ ಮತ್ತೆ ಆಸಿಡ್ಸ್ ಅಲ್ಲಿ ನೋಡಿದ್ವಿ. ನೆಕ್ಸ್ಟ್ ರಿಯಾಕ್ಷನ್ಸ್ ವಿತ್ ಬೇಸಸ್ ಜೊತೆ ಯಾವ್ಯಾವ ರಿಯಾಕ್ಷನ್ಸ್ ಆಗುತ್ತೆ ಅಂತ ನೋಡೋಣ. ರಿಯಾಕ್ಷನ್ ವಿತ್ ಬೇಸಸ್. ಸೊ ಇದಕ್ಕೆ ಒಂದು ಆಕ್ಟಿವಿಟಿ ಇದೆ, ಆಕ್ಟಿವಿಟಿ ಓಕೆನಾ. ಸೊ ಈ ಆಕ್ಟಿವಿಟಿಯಲ್ಲಿ ಪ್ರಿಪೇರ್ ಎ ಫ್ರೆಶ್ ಸಲ್ಯೂಷನ್ ಆಫ್ ಎ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ನಾವು ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್ ಪ್ರಿಪೇರ್ ಮಾಡೋಣ. ಹೈಡ್ರಾಕ್ಸೈಡ್ ಸಲ್ಯೂಷನ್ in a test tube by dissolving 3 to 4 pallets of it in 5 ml of water. 3 to 4 pieces ಅಂತ ಅನ್ಕೊಳ್ಳಿ. ಓಕೆ, 3 to 4 pieces ಅಷ್ಟು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ ಡ್ರಾಪ್ ಎ ಪೀಸ್ ಆಫ್ ಅಲ್ಯೂಮಿನಿಯಂ ಫಾಯಿಲ್ ಇನ್ ಇಟ್. ಸೊ ಇದಕ್ಕೆ ಓಕೆ, ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಅನ್ನೋದನ್ನ ಹಾಕೋಣ. ಅಲ್ಯೂಮಿನಿಯಂ ಫಾಯಿಲ್. Bring a burning matchstick near the mouth of the test tube. ಒಂದು ಮ್ಯಾಚ್ ಸ್ಟಿಕ್ ನ ನಾವು ಅಂಟಿಸಿ ಈ ಮೌತ್ ಹತ್ರ, ಓಕೆ, ಆ ಟೆಸ್ಟ್ ಟ್ಯೂಬ್ ಮೌತ್ ಹತ್ರ ಅಂದ್ರೆ ಸೊ ಈ ರೀತಿ ಇರುತ್ತಲ್ವಾ ಟೆಸ್ಟ್ ಟ್ಯೂಬ್, ಅಂದ್ರೆ ಮೌತ್ ಹತ್ರ ಇಲ್ಲಿ ಒಂದು ಮ್ಯಾಚ್ ಸ್ಟಿಕ್ ನ ತಗೊಂಡ್ಬಂದಿಡಿ. ಓಕೆ, ಸೊ ಅಬ್ಸರ್ವ್ ಕೇರ್ಫುಲಿ, ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ವಾಟ್ ಇಸ್ ದ ಪಾಪ್ ಸೌಂಡ್ ಇಂಡಿಕೇಟ್ಸ್. ಇಲ್ಲಿ ನಾವು ಮ್ಯಾಚ್ ಸ್ಟಿಕ್ಸ್ ನ ಇಟ್ಟಿದ ತಕ್ಷಣ ಒಂದು ಪಾಪ್ ಸೌಂಡ್ ಅಂತ ಬರುತ್ತೆ. ಓಕೆ, ಪಾಪ್ ಸೌಂಡ್ ಅಂತ ಬರುತ್ತೆ. ನಾನು ಆಲ್ರೆಡಿ ಹೇಳ್ದೆ ನಿಮ್ಗೆ, ಹೈಡ್ರೋಜನ್ ಗ್ಯಾಸ್ ಅಲ್ಲಿ ಲಿಬರೇಟ್ ಆದಾಗ ಅಲ್ಲಿ ನಮ್ಗೆ ಪಾಪ್ ಸೌಂಡ್ ಅನ್ನೋದು ಕೇಳಿಸುತ್ತೆ ಅಂತ. ಸೊ ಯಾವ್ದು ಏನ್ ಇಂಡಿಕೇಟ್ ಮಾಡುತ್ತೆ ಈ ಪಾಪ್ ಸೌಂಡ್ ಅಂತ ಹೇಳಿದ್ರೆ ಅಲ್ಲಿ, ಓಕೆ, ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಅನ್ನೋದು ಪ್ರೆಸೆಂಟ್ ಆಗಿದೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಓಕೆನಾ. ಅಂಡ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಮೆಟಲ್ಸ್ ಅನ್ನೋದು, ಓಕೆ, ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಹೈಡ್ರೋಜನ್ ಗ್ಯಾಸ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್, ಓಕೆನಾ. ಹೈಡ್ರೋಜನ್ ಗ್ಯಾಸ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ. ಸೊ ಮೆಟಲ್ಸ್ ಅನ್ನೋದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಹೈಡ್ರೋಜನ್ ಗ್ಯಾಸ್ ಅನ್ನೋದನ್ನ ಫಾರ್ಮ್ ಮಾಡುತ್ತೆ ಅಲ್ವಾ. ನೆಕ್ಸ್ಟ್ ರಿಯಾಕ್ಷನ್ಸ್ ಆಫ್ ನಾನ್ ಮೆಟಲ್ಸ್ ಜೊತೆ ಯಾವ ರೀತಿ ಇದು ಅಂತ ಹೇಳಿದ್ರೆ ಅದು ಬೇಸಸ್. ವಿತ್ ಬೇಸಸ್ ಅನ್ನೋದು ಮೆಟಲ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ನಮಗೆ ರಿಯಾಕ್ಟ್ ಆಗಿ ನಮಗೆ ಹೈಡ್ರೋಜನ್ ಗ್ಯಾಸ್ ನ ಕೊಡ್ತಿದೆ. ಅದೇ ನಾನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಬೇಸಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಅದು ತುಂಬಾ ಕಾಂಪ್ಲೆಕ್ಸ್ ಆಗುತ್ತೆ. ಓಕೆನಾ. ಯಾವ ರೀತಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಂದಿದೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನು ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಓಕೆ, recall the activity of the reaction between copper sulfate and iron. Copper sulfate के copper sulfate and iron. iron ದು ಈ ರಿಯಾಕ್ಷನ್ ನ ರೀಕಾಲ್ ಮಾಡ್ಕೊಳ್ಳಿ. ಓಕೆ, performed in a previous classes. ಓಕೆ, ಪ್ರೀವಿಯಸ್ ನಿಮ್ಮ 7th 6th ಅಲ್ಲಿ ನೀವು ಮಾಡಿರೋದ್ರಲ್ಲಿ. ಓಕೆ, ಈ ಕಾಪರ್ ಸಲ್ಫೇಟ್ ನ ಮತ್ತೆ ಐರನ್ ನ ನೀವು ರೀಕಾಲ್ ಮಾಡ್ಕೊಳ್ಳಿ. ಲೆಟ್ ಅಸ್ ಅಬ್ಸರ್ವ್ ಸಮ್ ಮೋರ್ ರಿಯಾಕ್ಷನ್ಸ್ ಆಫ್ ದಿಸ್ ಕೈಂಡ್. ಸೊ ಇದೇ ರೀತಿನೇ ಅಂದ್ರೆ ಏನು ನಾನ್ ಮೆಟಲ್ಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಬೇಸಸ್ ಜೊತೆ ಅಂತ. ಓಕೆನಾ. ಸೊ ಈ ಕಾಪರ್ ಸಲ್ಫೇಟ್ ಅನ್ನೋದು ಐರನ್ ಜೊತೆ ರಿಯಾಕ್ಟ್ ಆಗುತ್ತೆ, ಆಲ್ರೆಡಿ ನಾವು ನೋಡಿದೀವಿ.
ಓಕೆ. ಬಟ್ ಇದೇ ರೀತಿನೇ ಬೇರೆ ರಿಯಾಕ್ಷನ್ಸ್ನ ಸಹ ನಾವು ಕೆಲವೊಂದನ್ನ ನೋಡೋಣ ಅಂತ. ಓಕೆ, ಸೊ ಇದಕ್ಕೆ ಸಹ ಒಂದು ಆಕ್ಟಿವಿಟಿ ಇದೆ. ಆಕ್ಟಿವಿಟಿ, ಸೊ ಈ ಆಕ್ಟಿವಿಟಿ ಯಾವ ರೀತಿ ಅಂದ್ರೆ, ಫಸ್ಟ್ ಟೇಕ್ ಎ 500 ml ಬೀಕರ್ಸ್ ನ ತಗೊಳ್ಳಿ. 100 ml ಬೀಕರ್ಸ್ ನ 5 ತಗೊಳ್ಳಿ. ಓಕೆ, 500 ml ಬೀಕರ್ಸ್ ನ ತಗೊಳ್ಳಿ. ABCDE ಅಂತ ಅದನ್ನ ನೇಮಿಂಗ್ ಮಾಡಿ. ಟೇಕ್ ಅಬೌಟ್ 50 ml ಆಫ್ ವಾಟರ್. 50 ml ಆಫ್ ವಾಟರ್ ನ ಸಹ ತಗೊಳ್ಳಿ. ಇನ್ ಈಚ್ ಬೀಕರ್, ಪ್ರತಿಯೊಂದು ಬೀಕರ್ ಅಲ್ಲಿ ಡಿಸಾಲ್ವ್ ಇನ್ ಈಚ್ ಬೀಕರ್. ಓಕೆ, ಡಿಸಾಲ್ವ್ ಮಾಡ್ಕೊಳ್ಳಿ. ಓಕೆ, 1 ಟೇಬಲ್ ಸ್ಪೂನ್ ಅಷ್ಟು ಓಕೆ ಆಫ್ ಈಚ್ ಸಬ್ಸ್ಟೆನ್ಸ್. ಯಾವುದು ನಾವು ಆಲ್ರೆಡಿ ಪ್ರೀವಿಯಸ್ ಟೇಬಲ್ಸ್ ಅಲ್ಲಿ ನಾವು ನೋಡಿದ್ವಿ ಅಲ್ವಾ, ಟೇಬಲ್ ಅಲ್ಲಿ. ಸೊ ಆ ಟೇಬಲ್ ಅಲ್ಲಿರೋ ಓಕೆ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ನ ತಗೊಂಡು ನಾವು ಇಲ್ಲಿ ಈ ಬೀಕರ್ ಅಲ್ಲಿ ಓಕೆ 100 ml ಬೀಕರ್ ಅಲ್ಲಿ 50 ml ವಾಟರ್ ಇದೆ. ಸೊ ಇಲ್ಲಿ ಡಿಸಾಲ್ವ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಟೇಬಲ್ ಸ್ಪೂನ್ ಆಫ್ ಈಚ್ ಸಬ್ಸ್ಟೆನ್ಸ್. ಓಕೆ, ಕೀಪ್ ದ ಬೀಕರ್. ಓಕೆ, ಈ ಎಲ್ಲದನ್ನ ಆಡ್ ಮಾಡಿದ್ಮೇಲೆ ಈ ಬೀಕರ್ ಅನ್ನೋದನ್ನ ಸ್ವಲ್ಪ ಹೊತ್ತು ಅನ್ಡಿಸ್ಟರ್ಬ್ಡ್ ಆಗದೆ ಓಕೆ ನಾವು ಡಿಸ್ಟರ್ಬೆನ್ಸ್ ಮಾಡದೆ ಆ ಬೀಕರ್ನ ಒಂದು ಜಾಗದಲ್ಲಿ ಸುಮ್ಮನೆ ಇಟ್ಬಿಟ್ಟು ಆಮೇಲೆ ನಾವು ತಗೊಳ್ಳೋಣ. ಓಕೆನಾ, ಸೊ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಯುವರ್ ನೋಟ್ಬುಕ್. ಇದನ್ನ ಒಂದು ಏನ್ ಅಬ್ಸರ್ವ್ ಮಾಡ್ತೀರಾ ನೀವು ಅನ್ನೋದನ್ನ ನಿಮ್ ನೋಟ್ಬುಕ್ ಅಲ್ಲಿ ಓಕೆ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಏನೇನ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದ್ರೆ, ಬೀಕರ್ ಎ ಅಲ್ಲಿ ಓಕೆ ಬೀಕರ್ ಎ ಅಲ್ಲಿ ನಮ್ಗೆ ಕಾಪರ್ ಸಲ್ಫೇಟ್ CuSO4 ಶಾರ್ಟ್ ಆಗಿ ಬರೀತೀನಿ ನಾನು. ಬೀಕರ್ ಎ ಅಲ್ಲಿ ಕಾಪರ್ ಸಲ್ಫೇಟ್ ಪ್ಲಸ್ zinc granulates means Zn. and B ಅಲ್ಲಿ ನಮಗೆ ಕಾಪರ್ ಸಲ್ಫೇಟ್ CuSO4 plus iron nail Fe. ಓಕೆನಾ, and C ಟೆಸ್ಟ್ ಟ್ಯೂಬ್ ಅಲ್ಲಿ ನಮಗೆ zinc sulfate plus copper turnings, that is Cu. and D test tube ಅಲ್ಲಿ ನಮಗೆ zinc sulfate okay zinc sulfate plus zinc sulfate ಡಿ ಅಲ್ಲಿ ನಮಗೆ ಇಲ್ಲಿ ಐರನ್ ಸಲ್ಫೇಟ್ ಓಕೆ ಐರನ್ ಸಲ್ಫೇಟ್ ಪ್ಲಸ್ ಕಾಪರ್ ಇದೆ ಸೇಮ್ ಕಾಪರ್ ಟರ್ನಿಂಗ್ಸ್. Cu and last E. ಲಾಸ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ನಮಗೆ zinc sulfate ಪ್ಲಸ್ ಐರನ್ ನೈಲ್ Fe. ಓಕೆನಾ, ಸೊ ಈ ರೀತಿ ನಾವು ರಿಯಾಕ್ಷನ್ಸ್ ಅನ್ನೋದನ್ನ ನೋಡ್ಬೋದು. ಓಕೆನಾ, ಸೊ ಎ ಅಂಡ್ ಬಿ ಆರ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಎ ಮತ್ತೆ ಬಿ ಅನ್ನೋದು ಅಂದ್ರೆ ಇದು ಎ. ಓಕೆನಾ, ಸೊ ಎ ಮತ್ತೆ ಬಿ ಅನ್ನೋದು ನಮಗೆ ಇಲ್ಲಿ ಓಕೆ ಏನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಹೇಳ್ಬೋದು. ಓಕೆನಾ, ಅಂಡ್ ಏನೇನು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಈ ಫಸ್ಟ್ ರಿಯಾಕ್ಷನ್, ಸೆಕೆಂಡ್ ಎ ಬೀಕರ್ ಅಲ್ಲಿ, ಬಿ ಬೀಕರ್ ಅಲ್ಲಿ, ಮತ್ತೆ ಮಿಕ್ತಾ ಇರೋ ಓಕೆ ರಿಮೈನಿಂಗ್ ಬೀಕರ್ ಸಿ ಡಿ ಇ ಅಲ್ಲಿ ಎಲ್ಲಾನು ನಾವು ಏನನ್ನ ಅಬ್ಸರ್ವ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಫಸ್ಟ್ ಬೀಕರ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಆಯ್ತು, ಕಾಪರ್ ಸಲ್ಫೇಟ್ ಮತ್ತೆ ಜಿಂಕ್ ಗ್ರಾನ್ಯುಲೇಟ್ಸ್ ಯಾವ ರೀತಿ ರಿಯಾಕ್ಷನ್ ಆಯ್ತು ಅಂತೆಲ್ಲ ನೋಡೋಣ. So
and first one. What changes do you observe in the various beakers? ಬೇರೆ ಬೇರೆ beakers ಅಲ್ಲಿ ಯಾವ ರೀತಿ ನಾವು ಅಬ್ಸರ್ವ್ ಮಾಡಿದೀವಿ changes ನ ಅಂತ. You have read that one metal displaced another metal. ನೀವು ಆಲ್ರೆಡಿ ರೀಡ್ ಮಾಡಿದ್ದೀರಾ. one metal displace another metal ಬೇರೆ ಮೆಟಲ್ ನ ಅದು ಡಿಸ್ಪ್ಲೇಸ್ ಮಾಡುತ್ತೆ ಅಂತ. ಓಕೆ, ಸೊ ಯು ಹ್ಯಾವ್ ರೀಡ್ ದಟ್ ಒನ್ ಮೆಟಲ್ ಡಿಸ್ಪ್ಲೇಸಸ್ ಅನದರ್ ಮೆಟಲ್ ಫ್ರಮ್ ಇಟ್ಸ್ ಕಾಂಪೌಂಡ್ ಇನ್ ಏಕ್ವೇಸ್ ಸೊಲ್ಯೂಷನ್. ಯಾವ ಸೊಲ್ಯೂಷನ್ ಅಲ್ಲಿ? ಏಕ್ವೇಸ್ ಸೊಲ್ಯೂಷನ್ ಅಲ್ಲಿ. ಓಕೆನಾ? ಅಂಡ್ ಇನ್ ಬೀಕರ್ ಎ, ಈ ಬೀಕರ್ ಎ ಅಲ್ಲಿ ಏನ್ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಇಲ್ಲಿ ಜಿಂಕ್ ರೀಪ್ಲೇಸಸ್ ಕಾಪರ್. ಈ ಜಿಂಕ್ ಅನ್ನೋದು, ಓಕೆ, ಇನ್ ಎ zinc replaces copper. ಕಾಪರ್ನ ಅದು, ಓಕೆ, ಕಾಪರ್ನ ಅದು ರೀಪ್ಲೇಸ್ ಮಾಡುತ್ತೆ. ಜಿಂಕ್ ಫಸ್ಟ್ ಅದರಲ್ಲಿ ಫಸ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ನೋಡಿದ್ರೆ ಜಿಂಕ್ ಅನ್ನೋದು ಕಾಪರ್ನ ರೀಪ್ಲೇಸ್ ಮಾಡುತ್ತೆ. ಓಕೆನಾ? And that is why the blue color of a copper sulfate disappears. So ಅದಕ್ಕೋಸ್ಕರ ಈ ಕಾಪರ್ದು ಬ್ಲೂ ಕಲರ್ ಏನಿರುತ್ತೋ ಅದು ಡಿಸ್ಅಪಿಯರ್ ಆಗುತ್ತೆ. ಬ್ಲೂ ಕಲರ್ ಅನ್ನೋದು ಡಿಸ್ಅಪಿಯರ್ ಆಗುತ್ತೆ. Why the blue color of a copper sulfate disappear and a powdery red mass of a copper is deposited at the bottom of the beaker. ಅಂದ್ರೆ ರೆಡ್ ಕಲರ್ ಅನ್ನೋದು ಇಲ್ಲಿ ಬ್ಲೂ ಕಲರ್ ಹೋಗ್ಬಿಡುತ್ತೆ, ಬಟ್ ರೆಡ್ ಕಲರ್ ಅನ್ನೋದು ಇಲ್ಲಿ ಡೆಪಾಸಿಟ್ ಆಗುತ್ತೆ. ರೆಡ್ ಕಲರ್ ಅನ್ನೋದು ಡೆಪಾಸಿಟ್ ಮತ್ತೆ ಬರುತ್ತೆ. ಅದು ರೆಡ್ ಕಲರ್ ಅನ್ನೋದು ಇಲ್ಲಿ ರೆಡ್ ಕಲರ್ ಅನ್ನೋದು ಇಲ್ಲಿ ಡೆಪಾಸಿಟ್ ಆಗುತ್ತೆ. ಓಕೆನಾ? ಸೊ ದ ರಿಯಾಕ್ಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಫಾಲೋಸ್. ಯಾವ ರೀತಿ ರಿಯಾಕ್ಷನ್ ಇಲ್ಲಿ ಫಸ್ಟ್ ಅಲ್ಲಿ ಕಾಪರ್ ಸಲ್ಫೇಟ್ ಜಿಂಕ್ ಗ್ರಾನ್ಯುಲೇಟ್ಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ, ಓಕೆ, ಇಲ್ಲಿ ಈ ರಿಯಾಕ್ಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಈ ಜಿಂಕ್ ಅನ್ನೋದು ಕಾಪರ್ನ, ಓಕೆ, ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಈ ಜಿಂಕ್ ಕಾಪರ್ ಡಿಸ್ಪ್ಲೇಸ್ ಆದಾಗ ಇಲ್ಲಿ, ಓಕೆ, ಕಾಪರ್ದು ಬ್ಲೂ ಕಲರ್ ಏನಿರುತ್ತೋ ಅದು ಡಿಸ್ಅಪಿಯರ್ ಆಗಿ ನಮಗೆ ರೆಡ್ ಕಲರ್ ಅನ್ನೋದು ನಮಗೆ ಡೆಪಾಸಿಟ್ ಆಗುತ್ತೆ. ಓಕೆನಾ? ಅಂದ್ರೆ ಡೆಪಾಸಿಟ್ ಅಂದ್ರೆ ಬರುವುದು. ಓಕೆನಾ? ಡಿಸಪಿಯರ್ ಅಂದ್ರೆ ಕಾಣಿಸ್ತಾ ಹೋಗುತ್ತೆ ನಮಗೆ. ರೆಡ್ ಅನ್ನೋದು ನಮಗೆ ಕಲರ್ ಅನ್ನೋದು ಸಿಗುತ್ತೆ. ಓಕೆ, ಇದರ ರಿಯಾಕ್ಷನ್ ಯಾವ ರೀತಿ ಅಂತ. ಓಕೆ, ಸೊ ಕಾಪರ್ ಸಲ್ಫೇಟ್ CuSO4 reacts with zinc, zinc ಜೊತೆ, ಓಕೆ, ರಿಯಾಕ್ಟ್ ಆಗಿ ನಮಗೆ ಏನ್ ಸಿಗುತ್ತೆ? ಇದು ಬ್ಲೂ ಕಲರ್. ಕಾಪರ್ ಸಲ್ಫೇಟ್ ಅನ್ನೋದು ಬ್ಲೂ ಕಲರ್. ಓಕೆ, ಕಾಪರ್ ಸಲ್ಫೇಟ್ ಅನ್ನೋದು ಬ್ಲೂ ಕಲರ್. ಸೊ ಈ ಬ್ಲೂ ಕಲರ್ ಡಿಸಪಿಯರ್ ಆಗಿ ನಮಗೆ ಜಿಂಕ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ Cu. ಸೊ ಈ ಜಿಂಕ್ ಸಲ್ಫೇಟ್ ನಮಗೆ ಏನ್ ಬರುತ್ತೋ ಅದು ಕಲರ್ಲೆಸ್ ಆಗಬೇಕು. ಕಲರ್ಲೆಸ್ ಅಂಡ್ ಕಾಪರ್ ಅನ್ನೋದು ನಮ್ಗೆ ಏನಿಲ್ಲಿ ರೆಡ್ ಕಲರ್ ಅನ್ನೋದು ಡೆಪಾಸಿಟ್ ಆಗುತ್ತೆ. ರೈಟ್? ನಾನು ಹೇಳ್ದೆ ಅಲ್ವಾ ನಿಮ್ಗೆ, ಈ ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಫಸ್ಟ್ ಏನಿರುತ್ತೋ ಅದು ಬ್ಲೂ ಕಲರ್ ಅನ್ನೋದು, ಓಕೆ, ಡಿಸಪಿಯರ್ ಆಗಿ ನಮ್ಗೆ ಜಿಂಕ್ ಸಲ್ಫೇಟ್ ಅನ್ನೋದು ಸಿಗುತ್ತೆ. ಓಕೆ, ಅಂದ್ರೆ ನಮ್ಗೆ ಕಲರ್ಲೆಸ್. ಓಕೆ, ಈ ಜಿಂಕ್ ಸಲ್ಫೇಟ್ ಏನು ಅದು ಕಲರ್ಲೆಸ್. ಸೊ ಕಾಪರ್ ನಮ್ಗೆ ಏನ್ ಫಾರ್ಮ್ ಆಗಿರುತ್ತೋ ಅದು ರೆಡ್ ಕಲರ್ ಅಲ್ಲಿ ಸಿಗುತ್ತೆ. ಓಕೆನಾ? ಅಂಡ್ ಯು ಹ್ಯಾವ್ ರಿಟರ್ನ್ ಡೌನ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಬೀಕರ್ ಬಿ ಇನ್ ದ ಸಿಮಿಲರ್ ಮ್ಯಾನರ್. ಸೊ ಇದೇ ರೀತಿನೇ ನಮಗೂ ಬಿ ಅಲ್ಲಿ ಸಹ ನಾವು ಮಾಡ್ಕೋಬಹುದು. ಇಲ್ಲಿ ಐರನ್ ಅನ್ನೋದು ಕಾಪರ್ನ, ಓಕೆ, ರೀಪ್ಲೇಸ್ ಮಾಡುತ್ತೆ ನಮ್ಗೆ. ಆಗ ನಮ್ಗೆ ಏನ್ ಸಿಗುತ್ತೆ? ಓಕೆ, ಕಾಪರ್, ಈ ಕಾಪರ್ ಅನ್ನೋದು ನಮ್ಗೆ ಸೇಮ್. ಓಕೆ, ಕಾಪರ್ ಅನ್ನೋದು ಯಾವಾಗ್ಲೂ ಅಷ್ಟೇ ಒನ್ ಮೆಟಲ್ ಅನ್ನೋದು ಬೇರೆ ಮೆಟಲ್ನ ಅದು, ಓಕೆ, ರೀಪ್ಲೇಸ್ ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಇಲ್ಲಿ ಯಾವ ರೀತಿ ಜಿಂಕ್ ಅನ್ನೋದು ಕಾಪರ್ನ ಡಿಸ್ಪ್ಲೇಸ್ ಮಾಡಿದ್ಯೋ ಅದೇ ರೀತಿ ಐರನ್ ಸಹ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಐರನ್ ಕಾಪರ್ ಜೊತೆ ಡಿಸ್ಪ್ಲೇಸ್ ಆದಾಗ ನಮಗೆ ಐರನ್ ಸಲ್ಫೇಟ್ ಅನ್ನೋದು ಸಿಗುತ್ತೆ. ಸೊ ಅದು ಕಲರ್ಲೆಸ್ ಆಗುತ್ತೆ ನಮಗೆ. ಓಕೆ, ಆಗ ಕಾಪರ್ ನಮಗೆ ಏನ್ ಸಿಗುತ್ತೋ ಅದು ರೆಡ್ ಕಲರ್ ಆಗುತ್ತೆ. ಸೊ ಅದೇ ರೀತಿ CBE ಅಲ್ಲಿ ಸಹ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋಣ. ಓಕೆ, ಬಟ್ ಇಲ್ಲಿ A B ಅಲ್ಲಿ ನಾವು ಇಲ್ಲಿ
ಯಾವ ರೀತಿ ಚೇಂಜಸ್ ನೋಡ್ತೀವೋ ಅದೇ ಚೇಂಜಸ್ ಈ ಸಿ ಡಿ ಇ ಅಲ್ಲಿ ಸಹ ನಾವು ನೋಡ್ಬೋದಾ? ರೈಟ್, ನೋಡೋಣ. ಓಕೆ, ಅದೇ ರೀತಿ ನೋಡ್ಬೋದಾ ಇಲ್ಲ ನೆಕ್ಸ್ಟ್ ಏನಾದರೂ ಬೇರೆ ಚೇಂಜಸ್ ಇದೆಯಾ ಅಂತ ನೋಡೋಣ.